Hi guys, welcome back to my YouTube channel. ಇವತ್ತಿನ ಬ್ಲಾಗ್ ಏನಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ನಾನು ಸೋಲೋ ಟ್ರಾವೆಲ್ ಮಾಡ್ತಾ ಇದ್ದೀನಿ ಗಾಯ್ಸ್. ಇವಾಗ ನನ್ನ ಡೆಸ್ಟಿನೇಷನ್ ಇರೋದು ಗೊರವನಹಳ್ಳಿ ಟೆಂಪಲಿಗೆ. ಅಲ್ಲಿಗೆ ಹೇಗೆ ಹೋಗ್ಬೇಕಂದ್ರೆ ಮೈಸೂರಿಂದ ತುಮಕೂರಿಗೆ ಹೋಗಬೇಕು, ತುಮಕೂರಿಂದ ಕೊರಟಗೆರೆಗೆ ಹೋಗಬೇಕು, ಕೊರಟಗೆರೆಯಿಂದ ಗೊರವನಹಳ್ಳಿ ಟೆಂಪಲಿಗೆ ಹೋಗಬೇಕು. ಎವ್ರಿಥಿಂಗ್ ವಾಸ್ ಗುಡ್ ಗೈಸ್ ಅಂಟಿಲ್ ನಾನು ಗೂಗಲಲ್ಲಿ ಚೆಕ್ ಮಾಡೋದಕ್ಕಿಂತ ಮುಂಚೆ ಗೂಗಲಲ್ಲಿ ಚೆಕ್ ಮಾಡಿದಾಗ 12:30ಗೆ ಟೆಂಪಲ್ ಕ್ಲೋಸ್ ಅಂತ ಬಂತು. ಬಟ್ ನಾನು ಮೈಸೂರಿಂದ ತುಮಕೂರಿಗೆ ಹೋಗೋ ತನಕನೇ 12:30 ಆಗೋಗಿತ್ತು. ಇವಾಗ ನನಗೆ ಒಂಥರ ಟೆನ್ಷನ್, ಭಯ ಎಲ್ಲ ಸ್ಟಾರ್ಟ್ ಆಯಿತು ಗೈಸ್. ನಾನು ಟೆಂಪಲ್ಗೆ ಅಷ್ಟು ದೂರದಿಂದ ಬಂದೆ, ಹೋಗೋಕ್ಕಾಗಲಿಲ್ಲ ಅನ್ನೋದು ಒಂಥರ. ದೆನ್ 5:30ಗೆ ನಾನು ಈವ್ನಿಂಗ್ ವಿಸಿಟ್ ಮಾಡೋಣ ಅಂದರೆ ಕೊರಟಗೆರೆಯಿಂದ ತುಮಕೂರಿಗೆ ಬಸ್ಸು 5 o'clockಗೆ ಲಾಸ್ಟ್ ಆಯಿತು ಅನ್ನೋದು ನನ್ನ ಮೈಂಡಲ್ಲಿತ್ತು. ಸೊ ತುಂಬ ಯೋಚನೆ ಮಾಡ್ಕೊಂಡು ಫುಲ್ ಬೇಜಾರಲ್ಲಿ ಹೋಗ್ತಿದ್ದೆ. ಇದೇ ಬೇಜಾರಲ್ಲಿ ನಾನು ತುಮಕೂರು ರೀಚ್ ಆದೆ ಗೈಸ್. ತುಮಕೂರು ರೀಚಾಗಿ ಕೊರಟಗೆರೆಗೆ ಹೋದೆ. ಕೊರಟಗೆರೆಗೆ ಹೋಗ್ಬಿಟ್ಟು ನನಗೆ ಟೆಂಪಲ್ಲಿಗೆ ಬಸ್ಸಲ್ಲಿ ಹೋಗಬೇಕಾ ಅಥವಾ ಆಟೋದಲ್ಲಿ ಹೋಗ್ಬೇಕಾ ಅಂತ ಗೊತ್ತಾಗಿರಲಿಲ್ಲ. ಅಲ್ಲಿ ಯಾವುದೂ ಬಸ್ ಇರಲಿಲ್ಲ, ಯಾವ ಆಟೋನೂ ಇರಲಿಲ್ಲ. ಐ ಜಸ್ಟ್ ಓ ಗಾಡ್ ಅನ್ನೋ ಥರ ಮೈಂಡ್ ಸೆಟ್ಟು ಫುಲ್ ಬ್ಲ್ಯಾಂಕಾಗಿ ನಿಂತ್ಬಿಟ್ಟಿದ್ದೆ. ದಟ್ ಒನ್ ಗಾಯ್ ಹೆಲ್ಪ್ ಮಿ ಗೈಸ್. ಅಂದರೆ ನಾನು ಫುಲ್ ಬ್ಲ್ಯಾಂಕಾಗಿ ನಿಂತ್ಬಿಟ್ಟಿದ್ದಾಗ ಬಂದು ನನ್ನ ಕೇಳಿದ್ರು. ನಾನು ಬಂದಿರೋ ಬಸ್ಸಲ್ಲಿ ಅವರು ಬಂದಿದ್ರಂತೆ. ಸೊ ನನಗೆ ಹೆಲ್ಪ್ ಮಾಡಿ ನಾನು ಆಟೋದಲ್ಲಿ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದೆ ಗೈಸ್. ನಾನು ಹೋಗ್ಬೇಕಾದ್ರೆ ಮಳೆ ಸ್ಟಾರ್ಟ್ ಆಗೋಯಿತು ಗೈಸ್. ಓ ಗಾಡ್ ಅಂದ್ಕೊಂಡು ಫಸ್ಟೇ ಅಷ್ಟೊಂದು ನೆಗೆಟಿವಾಗಿ ಯೋಚನೆ ಮಾಡ್ತಿದ್ದೆ. ಸೊ ನನಗೆ ಇನ್ನೂ ಪ್ಯಾನಿಕ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಫೈನಲಿ ಹಾಗೆ ಹೋಗ್ತಾ ನೇಚರ್ ಜೊತೆಗೆ ಲಿಟರಲಿ ಹೇಳ್ತೀನಿ, ನಾನು ಎಲ್ಲನೂ ಮರ್ತೇ ಬಿಟ್ಟೆ. ಫುಲ್ ಎಂಜಾಯ್ ಮಾಡಿಕೊಂಡು ನೇಚರ್ನ ಹ್ಯಾಪಿಯಾಗಿ ಹೋಗ್ತಾಯಿದ್ದೀನಿ ಗೈಸ್. ನೀವು ನೋಡ್ತಾ ಇದ್ದೀರಲ್ಲ. ಫೈನಲಿ ನನ್ನ ಡೆಸ್ಟಿನೇಷನ್ ರೀಚ್ ಆದೆ ಗೈಸ್. ದೆನ್ ಇಲ್ಲಿಗೆ ಹೋದ್ಮೇಲೆ ನಾನಿಬ್ಬರು ಆಂಟಿದನ್ನ ಮೀಟ್ ಮಾಡಿದೆ. ನೋಡಿ ಕ್ಯಾಮ್ರಾದಲ್ಲಿ ಅವರಿಬ್ಬರು ಕಾಣಿಸ್ತಿದ್ದಾರೆ ಅನಿಸುತ್ತೆ. ಸೊ ದೇ ವರ್ ರಿಯಲಿ ಕೈಂಡ್ ಹಾರ್ಟೆಡ್ ಪರ್ಸನ್. ನನ್ನನ್ನು ಇಡೀ ಟೆಂಪಲ್ ಅವರೇ ಕರ್ಕೊಂಡೋಗಿದ್ದು ಅವ್ರ ಜೊತೆಗೇ. ಇವಾಗ ಗೈಸ್ ನಾನು ಟೆಂಪಲ್ ವಿಸಿಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಟೆಂಪಲ್ ವಿಸಿಟ್ ಮಾಡ್ಕೊಂಡು ಬಂದೆ. ಅಲ್ಲಿ ಫೋಟೋಸ್ ಎಲ್ಲ ತೆಗಿಯೋಂಗಿಲ್ಲ ಅಂತ ಇದ್ದರು. ಸೊ ತೆಗ್ದಿಲ್ಲ. ಸೊ ಇವು ಆಂಟಿ ಹೇಳಿದ್ರು ಲೈಕ್ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಅದು ಒಂದು ದಾರ ಬರುತ್ತೆ ಗೈಸ್, ಅದನ್ನೇನಾದರೂ ಹಳ್ಳಿ ಮರಕ್ಕೆ ಕಟ್ಟಿದ್ರೆ ನಾವು ಅಂದ್ಕೊಂಡಿದ್ದಾಗುತ್ತೆ ಅಥವಾ ಬೇಡ್ಕೊಂಡಿದ್ದಾಗುತ್ತೆ ಅಂತ. ಸೊ ನನಗೇನು ತುಂಬ ದಿನದಿಂದ ಒಂದು ಆಸೆ ಇತ್ತು. ಸೊ ಐ ಟೈಡ್ ದಟ್. ನಾನು ದೇವ್ರ ಹತ್ರ ಕೇಳ್ಕೊಂಡಿದ್ದು ಆದಷ್ಟು ಬೇಗ ಆಗಲಿ ಅಂತ ಅಂದ್ಕೊಂಡು ಇವಾಗ ತುಂಬ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು ಗೈಸ್. ನಾನು ಮಾರ್ನಿಂಗ್ 8:30ಗೆ ಮನೆ ಬಿಟ್ಟಿದ್ದು, ಇನ್ನೂ ಟಿಫನ್ ಕೂಡ ಮಾಡಿರಲಿಲ್ಲ. ಸೊ 2:30 ಆಗೋಗಿತ್ತು. ಸೊ ದೇವಸ್ಥಾನದಲ್ಲಿ ಯಾರೋ ಊಟ ಕೊಡ್ತಾರೆ ಅಂತ ಹೇಳಿದ್ರು. ಸೊ ಊಟ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಗೈಸ್, ಊಟ ಮಾಡೋಕ್ಕೆ. ನಾನು ಹೇಳಿದ್ನಲ್ಲ ಗೈಸ್, ಇಬ್ಬರು ಆಂಟಿದಿರು ಸೊ ಪರಿಚಯ ಆದ್ರಂತ. ಅವ್ರು ಮತ್ತೆ ಸಿಕ್ಕಿದ್ರು, ಮಾತಾಡಿಸ್ಬಿಟ್ಟು ಊಟ ಮಾಡ್ಕೊಂಡು ಹುಷಾರಾಗಿ ಹೋಗಪ್ಪ ಅಂತ ಹೇಳಿ ಅವರು ಹೊರಟರು ಗೈಸ್. ಹೊಟ್ಟೆ ತುಂಬ ಊಟ ಮಾಡಿ ಈಚೆಗಡೆ ಬಂದು ಕೂತ್ಕೊಂಡೆ ಗೈಸ್. ಈಚೆಗಡೆ ಬಂದು ಕೂತ್ಕೊಂಡ್ಮೇಲೆ ನಂಗೆ ಒಂದು ರಿಯಲೈಸೇಷನ್ ಆಯಿತು. ಏನಕ್ಕೆ ಅಂತ ನಾನು ವೀಡಿಯೋ ಕೊನೆಯಲ್ಲಿ ಹೇಳ್ತೀನಿ ಗೈಸ್. ದೆನ್ ಗೈಸ್ ಇದೊಂದು ಟೆಂಪಲ್ ನೋಡಿರಲಿಲ್ಲ ಅಂತ ಬಂದೆ. ಅಲ್ಲೊಬ್ಬರು ಪಾಸ್ ಆಗ್ತಾರೆ ನೋಡಿ ಪೂಜಾರಿ, ಅವ್ರು ನನಗೆ ಒಂದು ಟೈ ಮಾಡ್ಕೊ ಅಂತ ದಾರ ಕೊಟ್ಟರು. ಫಸ್ಟ್ ಅವ್ರು ನಂಗೆ ಚೈನ್ ಕೊಟ್ಟಿದ್ರು. ಮೇ ಬಿ ಬೈ ಮಾಡೋಕ್ಕೇನೋ ಕೊಡ್ತಿದ್ದಾರೆ ಅಂದ್ಕೊಂಡೆ. ಬಟ್ ಅವರು ಲಿಟರಲಿ ನನಗೆ ಕೊಡಬೇಕಂತ ಕೊಟ್ಟರು. ಯೋಚನೆ ಮಾಡಿದಾಗ ಲೈಕ್ ಏನೇನೋ ಅನ್ನಿಸ್ತು. ಬಟ್ ನಾನು ಅಂದ್ಕೊಂಡಿರೋ ಥರ ಪ್ರಪಂಚ ಇಲ್ಲ ಗೈಸ್. ಇವಾಗ ನಾನು ಟೆಂಪಲಿಂದ ರಿಟರ್ನ್ ಹೋಗ್ತಿದ್ದೀನಿ ಗೈಸ್ ತುಮಕೂರಿಗೆ. ಹೋಗಬೇಕಾದ್ರೆ ರೋಡೆಲ್ಲ ಬ್ಲಾಕ್ ಆಗೋಗಿ ಏನೇನೋ ರೀಸನ್ಸ್ ಆಗಿಬಿಟ್ಟು ನಾನು ಪ್ರೈವೇಟ್ ಬಸ್ಸಲ್ಲಿ ಹೋಗಬೇಕಾಯ್ತು.
ಹೋಗಬೇಕಾದ್ರೆ ಅವ್ರು ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿ ಸ್ಟಾಪ್ ಮಾಡಿಬಿಟ್ರು. ನಂಗೆ ಗೌರ್ನಮೆಂಟ್ ಬಸ್ ಸ್ಟ್ಯಾಂಡಿಗೆ ಹೋಗಬೇಕಿತ್ತು. ಸೊ ಹೇಗೆ ಹೋಗೋದು ಅಂತಲೂ ಗೊತ್ತಿಲ್ಲ, ಡೇಟಾ ಕೂಡ ವರ್ಕ್ ಆಗ್ತಿರಲಿಲ್ಲ. ಸೊ ಅವಾಗ ನಾನು ನ್ಯೂಲಿ ಮ್ಯಾರಿಡ್ ಕಪ್ಪಲ್ನ ಮೀಟ್ ಮಾಡಿದೆ ಗೈಸ್. ಅವ್ರು ಬೇರೆಯವ್ರ ಥರ ಆಗಿದ್ದರೆ ಅಡ್ರೆಸ್ ಹೇಳ್ಬಿಟ್ಟು ಹೋಗ್ಬಿಡ್ಬೋದಿತ್ತು. ಬಟ್ ಅವರೆಷ್ಟು ಒಳ್ಳೆಯವ್ರಂದರೆ ನನ್ನ ಪ್ರೈವೇಟ್ ಬಸ್ ಸ್ಟ್ಯಾಂಡಿಂದ ಗೌರ್ನಮೆಂಟ್ ಬಸ್ ಸ್ಟ್ಯಾಂಡಿಗೆ ಅವರೇ ಜೊತೆಗೆ ಬಂದು ನನ್ನನ್ನು ಬಿಟ್ಬಿಟ್ಟು ಹೋದರು ಗೈಸ್. ಇವಾಗ ನಾನು ತುಮಕೂರಿಂದ ಮೈಸೂರಿಗೆ ಲಾಂಗ್ ಜರ್ನಿ ಅಂತ ಊಟ ಮಾಡ್ಕೊಬೇಡ ಅಂತ ಊಟ ಮಾಡ್ತಿದ್ದೀನಿ ಗೈಸ್. ಇವಾಗ ತುಮಕೂರಿಂದ ಮೈಸೂರಿಗೆ ರಿಟರ್ನ್ ಆಗ್ತಿದ್ದೀನಿ ಗೈಸ್. ರಿಟರ್ನ್ ಆಗಬೇಕಾದ್ರೆ ಐ ಮೆಟ್ ಅನದರ್ ಪರ್ಸನ್. ಹಾಯ್ ಗಾಯ್ಸ್, ವಿಡಿಯೋ ಎಂಡ್ ಮಾಡೋಕ್ಕಾಗಿರಲಿಲ್ಲ ಬಿಕಾಸ್ ನಾನು ಬಂದಿದ್ದೆ 11:30 ಆಗೋಯಿತು. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ. ಅವ್ರನ್ನೂ ಮೀಟ್ ಮಾಡಿದ್ನಲ್ಲ, ಅವರೆಲ್ಲ ತುಂಬ ಡಿಫ್ರೆಂಟ್ ಆಗಿದ್ದರು. ದೆನ್ ಅವ್ಗಳ ಜೊತೆ ಮಾತಾಡಿದಾಗ ನಾನು ಪ್ರಪಂಚ ನೋಡೋ ದೃಷ್ಟಿನೇ ಬೇರೆ ಆಗೋಯಿತು. ಓವರಾಲ್ ನನ್ನ ಜರ್ನಿ ಬಗ್ಗೆ ಹೇಳಬೇಕಂದ್ರೆ ಇಟ್ ವಾಸ್ ರಿಯಲಿ ಫ್ಯಾಬುಲಸ್ ಗೈಸ್. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ನಾನು ಅಲ್ಲಿಗೆ ಹೋದಾಗ ಪ್ರತಿಯೊಬ್ಬ ವ್ಯಕ್ತಿನೂ ಮೀಟ್ ಮಾಡಿದ್ನಲ್ಲ, ಅವರೆಲ್ಲ ತುಂಬ ಒಳ್ಳೆಯವರು ಗೈಸ್. ಯಾಕೆ ಅಂದರೆ ನಾನು ಮೈಸೂರಿಂದ ತುಮಕೂರಿಗೆ ಹೋಗೋದು ತುಂಬ ಲೇಟಾಗಿ ಹೋಗಿತ್ತು. ಸೊ ಐ ಫೆಲ್ಟ್ ರಿಯಲಿ ಬ್ಯಾಡ್. ತುಂಬ ನೆಗೆಟಿವ್ ಥಾಟ್ಸ್ ಓಡ್ತಿತ್ತು. ನನಗೇನಾದರೂ ಅಡ್ರೆಸ್ ಗೊತ್ತಾಗಿಲ್ಲ ಅಂದರೆ, ಅಕಸ್ಮಾತ್ ನಾನೇನಾದರೂ ಬರೋದು ಲೇಟ್ ಆಗಿಬಿಟ್ಟು ಕಳೆದೋಗ್ಬಿಟ್ಟೆ, ಹೀಗೆಲ್ಲ ಏನೇನೋ ಆಗ್ತಾಯಿತ್ತು. ಸೊ ಆ ಟೈಮಲ್ಲಿ ನನಗೆ ಒಬ್ಬರು ಏನು ಮಾಡಬೇಕು ಏನು ಗೊತ್ತಾಗದೇ ಇರೋ ಟೈಮಲ್ಲಿ ಸಮ್ ಗಾಯ್ ಹೆಲ್ಪ್ ಮೀ. ಲೈಕ್ ಅವರೇ ಇನಿಷಿಯೇಟಿವ್ ತೊಗೊಂಡು ಆಟೋ ತೊಗೊಂಡು ಬಂದು ನನ್ನ ಕಳಿಸ್ಕೊಟ್ಟು ಅವ್ರ ನಂಬರ್ ಕೊಟ್ಟು, ದೆನ್ ಅಲ್ಲಿಗೆ ಹೋದಾಗ ಆಂಟಿದಿರು ಮೀಟ್ ಮಾಡಿದ್ನಲ್ಲ, ಅವರು ಅಷ್ಟೇ ನನ್ನ ತುಂಬ ಹುಷಾರಾಗಿಲ್ಲ ಇದ್ದರು. ಒಬ್ಬೊಬ್ಬಳೇ ಹೋಗ್ಬಿಡ ಕಣಪ್ಪ, ಸೇಫ್ ಇರಲ್ಲ ಅಂದ್ಬಿಟ್ಟು ಅವರೇ ನನ್ನ ಟೆಂಪಲಿಗೆಲ್ಲ ಕರ್ಕೊಂಡೋಗಿ, ದೆನ್ ನಾನು ತುಮಕೂರಿಂದ ಮೈಸೂರಿಗೆ ಬರುವಾಗ ಐ ಮೆಟ್ ಅನದರ್ ಪರ್ಸನ್ ಅಂತ ಹೇಳಿದ್ನಲ್ಲ, ಅವರು ಅಷ್ಟೇ ತುಂಬ ಸ್ವೀಟಾಗಿದ್ದರು, ತುಂಬ ಚೆನ್ನಾಗಿ ನನಗೆ ಕಂಪ್ನಿ ಕೊಟ್ಟರು. ಸೊ ಐ ಫೆಲ್ಟ್ ರಿಯಲಿ ಹ್ಯಾಪಿ ಗೈಸ್. ಸೋಲೋ ಟ್ರಿಪ್ ಅನ್ನೋದು ಇಟ್ಸ್ ಅ ಥೆರಪಿ ಫಾರ್ ಮೀ. ಸೊ ನೆಕ್ಸ್ಟ್ ಟೈಮ್ ಸೋಲೋ ಟ್ರಿಪ್ ಪ್ಲ್ಯಾನ್ ಮಾಡ್ತೀನಿ ಗೈಸ್. ಅದು ತುಂಬ ಲಾಂಗ್ ಜರ್ನಿ ಇರುತ್ತೆ, 2 to 3 days. ಇಷ್ಟೇ ಗೈಸ್. ಐ ಹೋಪ್ ಈ ವಿಡಿಯೋ ನಿಮ್ಗೆ ತುಂಬ ಇಷ್ಟ ಆಗಿದೆ. ಸೊ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಗೈಸ್. ಬಾಯ್, ಲವ್ ಯು.